ನರಿಯಂದಡ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮಹಿಳಾ ಗ್ರಾಮ ಸಭೆಯು ಚಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮುಖ್ಯಾತಿಥಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಶೀಲಾ ಅಶೋಕ್ ರವರು ಪಾಲ್ಗೊಂಡು ಮಾತನಾಡಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ವ್ಯಾಪ್ತಿಯ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಕ್ರಮಬದ್ಧವಾಗಿ ವಹಿಸಿ ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನು ಸಮುದಾಯಕ್ಕೆ ಒದಗಿಸುವಲ್ಲಿ ಸಕ್ರಿಯರಾಗಬೇಕೆಂದರು. ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಾತ್ರವಲ್ಲದೆ ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ಕಿವಿಮಾತು ಹೇಳಿದರು. ಏನೇನು ಕೆಲಸಗಳನ್ನ ಮಾಡಬೇಕು, ಆಯಾಯ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ, ಅಂದ್ರೆ ಬರೀ ಕೆಲಸ ಮಾಡೋದು ಅನ್ನೋದಕ್ಕೂ ಅರ್ಥ ಇಲ್ಲ. ಎಲ್ಲ ಮೈನ್ ನಾವೇನ್ ತಿಳ್ಕೋಬೇಕು ಅಂದ್ರೆ ಸಮಯಕ್ಕೆ ಸರಿಯಾಗಿ ಕ್ರಮಬದ್ಧವಾಗಿ ಇಲಾಖೆಯ ಎಲ್ಲಾ ಸೌಲಭ್ಯಗಳನ್ನ ಸಮುದಾಯಕ್ಕೆ ಒದಗಿಸುವಲ್ಲಿ ಅವರು ಏನಾಗಿರ್ಬೇಕು ಹೇಳಿ, ಸಕ್ರಿಯವಾಗಿ ಅದರಲ್ಲಿ ಅವರು ಪಾಲ್ಗೊಳ್ಬೇಕು. ಈಗ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ, ಆಯ್ತಾ? ಒಂದು ಸರ್ಕಾರಿ ಉದ್ಯೋಗ ಇರ್ಬೋದು ಅಥವಾ ಒಂದು ಪ್ರೈವೇಟ್ ಉದ್ಯೋಗನೇ ಇರ್ಬೋದು. ಒಂದು ಉದ್ಯೋಗ ಅಂದ ನಂತರ ಅದಕ್ಕೆ ಸರ್ಕಾರ ಏನು ನಿಯಮಿತವಾದಂತಹ ಕೆಲಸಗಳನ್ನ ಕೊಟ್ಟಿದೆ ಅದನ್ನ ಅಷ್ಟು ಆ ವ್ಯಾಪ್ತಿ ಒಳಗಡೆ ಮಾತ್ರ ಮಾಡೋದಲ್ಲದೆ ತಮ್ಮ ಕೈಯಿಂದ ಎಷ್ಟು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಕೆಲಸವನ್ನ ನಮ್ಮ ಕಾರ್ಯಕರ್ತೆಯರಿರ್ಬೋದು, ನಮ್ಮ ಆಶಾ ಕಾರ್ಯಕರ್ತೆಯರಿರ್ಬೋದು ಮಾಡಿದಾಗ ಮಾತ್ರ ಇದು ಫಲ ಸಿಗ್ಲಿಕ್ಕೆ ಸಾಧ್ಯ ಅಂತ ನಾನು ಮೊದಲನೇದಾಗಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ತೇಜಸ್ ಮಾತನಾಡಿ, ಕೆನರಾ ಬ್ಯಾಂಕ್ನಿಂದ ದೊರೆಯುವ ಸಾಲ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿ, ಬ್ಯಾಂಕ್ನಿಂದ ದೊರೆಯುವ ವಿಮೆ ಪಾಲಿಸಿಗಳ ಬಗ್ಗೆ ಮಾಹಿತಿ ನೀಡಿ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಅಟಲ್ ಪೆನ್ಷನ್ ಯೋಜನಾ ಇವು ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಅಂತ ನೀವೆಲ್ಲರೂ ಕೇಳಿರ್ತೀರಿ, ಝೀರೋ ಅಕೌಂಟ್ ಮಾಡಬೇಕು ಅಂತೇಳಿ. ಸೊ ಅಲ್ಲಿಂದ ಶುರು ಮಾಡ್ತೀನಿ. ಸೊ ಯಾವುದೇ ಒಬ್ಬರು ಹೆಣ್ಮಕ್ಳು ಒಂದು ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ 1,000, 5,000 ಈ ಥರ ಎಲ್ಲ ಬೆನಿಫಿಟ್ ಇರೋವಂಥ ಒಂದು ಅಕೌಂಟ್ಗಳು ಇರ್ತವೆ. ಅದೇ ನಮ್ಮ ನ್ಯಾಷನಲ್ ಬ್ಯಾಂಕಲ್ಲಿ ನಿಮಗೆ ಜನ್ಧನ್ ಯೋಜನಾ ಅಂತ ಝೀರೋ ಅಕೌಂಟನ್ನು ಓಪನ್ ಮಾಡಿಕೊಡ್ತೇವೆ. ಅದು ಜಸ್ಟ್ ಒಂದು ಆಧಾರ್ ಕಾರ್ಡು, 2 ಫೋಟೋ ತಂದು ಕೊಟ್ಟರೆ ಸಾಕು. ಅದರಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಇನ್ಶೂರೆನ್ಸ್ ಕವರೇಜು 2 ಲಕ್ಷ ತನಕ ನಿಮಗೆ ವಿಮೆ ಆಲ್ರೆಡಿ ಕವರ್ ಆಗಿಬಿಡುತ್ತೆ. ಮತ್ತೆ ನೀವು ಎಕ್ಸ್ಟ್ರಾ ಅಮೌಂಟ್ ಏನು ಕಟ್ಟೋ ಅವಶ್ಯಕತೆ ಇಲ್ಲ. ಆಮೇಲೆ ಮಿನಿಮಮ್ ಬ್ಯಾಲೆನ್ಸ್ ಏನಿರ್ತದೆ ಅದನ್ನು ಕಟ್ಟದೇ ಇದ್ದರೆ ನಿಮಗೆ 59 ರೂಪಾಯಿ ಚಾರ್ಜ್ ಬೀಳುತ್ತೆ ಬೇರೆ ಅಕೌಂಟ್ ಆದರೆ. ಅದೇ ನೀವು ಜನ್ಧನ್ ಯೋಜನೆಯಲ್ಲಿ ಮಾಡಿಸಿದ್ದೇ ಆದರೆ ನಿಮಗೆ ಯಾವುದೇ ರೀತಿ ಶುಲ್ಕ ಇರಲ್ಲ. ಆಮೇಲೆ ರೂಪೇ ಕಾರ್ಡನ್ನು ಇಶ್ಯೂ ಮಾಡ್ತೀವಿ. ಅದು ರೂಪೇ ಕಾರ್ಡ್ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ಶೂರೆನ್ಸು ಕವರ್ ಆಗ್ತದೆ. ನಿಮ್ಮದು ಎಲ್ಲ ಕೆಲವೊಂದು ಬೆನಿಫಿಟ್ಟು ಈಸಿಯಾಗಿ ಲಿಂಕ್ ಆಗುತ್ತೆ. ಈಗ ಯಾವುದಾದ್ರು ಪೆನ್ಷನ್ ಆಗಿರ್ಬೋದು, ಅಕ್ಕಿ ದುಡ್ಡು ಅಂತೆಲ್ಲ ಕರೀತಾರೆ, ಅವೆಲ್ಲದು ಈಸಿಯಾಗಿ ಲಿಂಕ್ ಆಗುತ್ತೆ. ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತೇಳಿ, ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತಂದರೆ ವರ್ಷಕ್ಕೆ 20 ರೂಪಾಯಿ ಕಟ್ಟೋವಂಥದ್ದು. ತಿಂಗಳಿಗಲ್ಲ, ವರ್ಷಕ್ಕೆ 20 ರೂಪಾಯಿ. ಅಲ್ಲಿಗೆ 1.5 ರೂಪಾಯಿ ನಿಮಗೆ ದಿನಕ್ಕೆ ಬಿತ್ತಂಗೆ ಆಗುತ್ತೆ. ಇದು ಕಟ್ಟಿರೇನಾಗುತ್ತೆ ಅಂತಂದರೆ ಆಕ್ಸಿಡೆಂಟ್ ಅಂಡ್ ಡೆತ್ ಬೆನಿಫಿಟ್ ಅಂತೇಳಿ ಗೌರ್ಮೆಂಟ್. ಕಾರ್ಯಕ್ರಮದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕ ವೀರಮ್ಮ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭ ತಾಲೂಕು ಮಟ್ಟದ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿಯನ್ನು ಪಡೆದ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡ ಅಂಗನವಾಡಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ಕೆಪಿ ಈಶ್ವರಿ ಅವರನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನೆಕ್ಸ್ಟ್ ಇಯರ್ ಎಲ್ಲರೂ ಇಲ್ಲಿ ಕೂರಬೇಕು. ಕಾರಣಗಳಿಂದಾಗಿ ಕೆಲವೊಂದ್ಸಲ ಏನಾಗ್ತದೆ, ಮಕ್ಕಳಿಗೆ ಒಂದು 15-16 ವರ್ಷ ಅಂತ ಹೇಳಿದ್ರೆ ಅಫೇರ್ಗಳು ಇರ್ತವೆ. ಯಾವುದಾದ್ರೂ ಸಂದರ್ಭಗಳಲ್ಲಿ ಮಕ್ಕಳು ಪ್ರೆಗ್ನೆನ್ಸಿ ಆಗಿರ್ತಾರೆ. ಇಂಥ ಟೈಮಲ್ಲಿ ಸಣ್ಣ ಈಗ ಒಂದು 2 ತಿಂಗಳಾಯ್ತು, 3 ತಿಂಗಳಾಯ್ತು ಅಂತ ಕೆಲವೊಂದ್ಸಲ ಮಕ್ಕಳಿಗೆ ಆಗಿರ್ತದೆ ಪ್ರೆಗ್ನೆನ್ಸಿ. ಅಂಥ ಟೈಮಲ್ಲಿ ಮಕ್ಕಳು ಏನು ಮಾಡಿರ್ತಾರೆ, ಹೇಳ್ಕೊಂಡಿರ್ತಾರೆ. ಅಂಥ ಟೈಮಲ್ಲಿ FIR ಕೂಡ ಆಗ್ತದೆ. ಆವಾಗ ಅವ್ರ ಮಕ್ಕಳು ಬೇಡ ಅಂತ ಹೇಳಿದಾಗ ನಮ್ಮ ಕಚೇರಿಗೆ ಬರ್ತಾರೆ. ಸಿಸ್ಟಮ್ಯಾಟಿಕ್ ಆಗಿ ಇದೆ, ಆಗಲೇ ಹೇಳಿದಂಗೆ ಚೈಲ್ಡ್ ವೆಲ್ಫೇರ್ ಕಮಿಟಿ CWC ಅಂತ ಏನಿದೆ ಅದರ ಮುಖಾಂತರ ಬಂದು ಅದರ ಮೂಲಕ ಆ ಮಕ್ಕಳ ಅಬಾರ್ಷನ್ ಅನ್ನು ಮಾಡಲಾಗ್ತದೆ. ಅಂದ್ರೆ ಪ್ರೊಸೀಜರ್ ಪ್ರಕಾರನೇ ಆಗಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳ ಈ ಸಂದರ್ಭ ನರಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೂಡಿರ ವಿನೋದ್ ನಾಣಯ್ಯ, ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಸ್ವಸಹಾಯ ಸಂಘ, ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು.